ತನುವು. ಓಹೋ ಸೈಕ್ ಟ್ರಾಫಿಕ್ ಜಾಮ್ ಆಗಿದೆ ಗುರು. ಅಲ್ಲಿಂದ ಈ ಕೊನೆವರೆಗೂ ಟ್ರಾಫಿಕ್ ಜಾಮ್ ಆಗಿರೋದು ಅಂದ್ಕೊಳ್ಳಂಗೆ. ಆ್ಯಂಬುಲೆನ್ಸ್ ಹೋಗ್ತಾ ಇದೆ ಪಾಪ, ಅದಕ್ಕೆ ಅವರು ಬಂದು ಆ್ಯಂಬುಲೆನ್ಸ್ ಇದೆ ನಿಲ್ಲಿ ಅಂದ್ಬಿಟ್ಟು ನಿಲ್ಲಿಸ್ತಾ ಇದ್ದಾರೆ. ಆ್ಯಂಬುಲೆನ್ಸ್ ಹಿಂದೆಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ, ಫುಲ್ ಟ್ರಾಫಿಕ್ ಇದೆ ಗುರು. ಏನೇನೋ ಸರ್ಕಸ್ ಮಾಡ್ತಾರಲ್ಲ ಇವರು. ಆ್ಯಂಬುಲೆನ್ಸ್ಗೆ ದಾರಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಇವನೇನೋ ಸರ್ಕಸ್ ಮಾಡ್ತಾನೆ. ಇಲ್ಲಿ JCB ಇಟ್ಕೊಂಡು ಒಳಗಡೆ ಹೋಗ್ತಾವನು ಅನ್ಸುತ್ತೆ ಅವನು. ಅವನಲ್ಲಿ ದಾರಿ ಕ್ಲಿಯರ್ ಮಾಡಿಕೊಡ್ತಾನೆ ಪಾಪ. ವಾ, ಎಲ್ಲಿಗೇನೋ ಇನ್ನೂ ಆ್ಯಂಬುಲೆನ್ಸ್ ಅಲ್ಲುಂಟು ಫುಲ್ಲು ಹಿಂದೆ. ಶೇಟ್ ಮ್ಯಾನ್ ಪಾಪ. ಅದ್ರಲ್ಲಿ ಬೇರೆ ಜನಗಳು ಮುಂದೆ ಹಂಗೆ ನುಗ್ತಾನೆ ಇದ್ದಾರೆ. ಕೊನೆಗೂ ಬಂತು, ಕ್ಲಿಯರ್ ಆದರೆ ಸಾಕು ಗುರು ಪಾಪ. ಹೋದರೆ ಅಲ್ಲಿಂದ ಸಿಗಾಕೊಂಡಿರೋದು ಆ್ಯಂಬುಲೆನ್ಸ್. ಬಂತು ಕೊನೆಗೂ. ಪಾಪ ಕಷ್ಟಪಟ್ಟು ಆ್ಯಂಬುಲೆನ್ಸ್ನ ಕ್ಲಿಯರ್ ಮಾಡಿಬಿಟ್ಟು ಬಿಟ್ಟರು. ನಿಜವಾಗ್ಲೂ ವರ್ಕರ್ಸ್ನ ಅಪ್ರಿಷಿಯೇಟ್ ಮಾಡಬೇಕು. ಏನಕ್ಕಂದರೆ ಈ ಥರ ಆ್ಯಂಬುಲೆನ್ಸ್ ಸಿಕ್ಕಾಕೊಂಡಿದೆ ಅಂದ ತಕ್ಷಣ ಇಮಿಡಿಯೇಟಾಗಿ ಬಂದು ರೆಸ್ಪಾಂಡ್ ಮಾಡಿ ಎಲ್ಲನೂ ಕ್ಲಿಯರ್ ಮಾಡಿಬಿಟ್ಟು ಆ್ಯಂಬುಲೆನ್ಸ್ನ ಕಳ್ಸೋಕ್ಕೆ ವ್ಯವಸ್ಥೆ ಮಾಡಿದರು. ಗ್ರೇಟ್ ಅಲ್ವಾ ಒಂಥರ ಅದು. ಆ ಸೆನ್ಸ್ ಆಫ್ ಹ್ಯೂಮರ್ ಇದೆ ಅಲ್ವಾ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಯಪ್ಪ, ಏನು ಕ್ರೇಜಿ ಸೈಕಾಗಿ ಜಾಮ್ ಆಗಿದೆ ಅಂದರೆ ಇದು ಆಲ್ಮೋಸ್ಟ್ ಹತ್ರ ಏನಿಲ್ಲ ಅಂದರೆ 3 ಕಿಲೋಮೀಟರ್ ಜಾಮ್ ಇದೆ ಇದು. ಬೈಕ್ ಆಗಿರೋದ್ರಿಂದ ಹೆಂಗೋ ಅಲ್ಲಿ ಇಲ್ಲಿ ನುಗ್ಗಿಸ್ಕೊಂಡು ಬಂದುಬಿಟ್ಟಿರೋದು. ಕಾರ್ ಆಗಿದ್ದರೆ ಮಾತ್ರ ಚಾನ್ಸೇ ಇಲ್ಲ ಅಂದ್ಕೊಳ್ಳಿ. ಏನಕ್ಕಂದರೆ ಸಿಕ್ಕಾಪಡೆ ಜಾಮ್ ಇದೆ. ಎಲ್ಲಿ ಅಂತ ನುಗ್ಗಿಸ್ಕೊಂಡು ಬರ್ತೀರ ಹೇಳಿ ಕಾರ್ ಆಗಿದ್ದರೆ. ಬೈಕ್ ಆಗಿದ್ದಕ್ಕೆ ಹೆಂಗೋ ಒಂದು ಲೆವೆಲಿಗೆ ಬಂದುಬಿಡ್ಬೋದು. ನೋಡಿ ಇವಾಗ ಮತ್ತೆ ಜಾಮ್ ಹೋಗೋದು. ಏನು ಮಾಡ್ತಾರೋ ಅರ್ಥ ಆಗ್ತಿಲ್ಲವಲ್ಲ ಇವರು. ಫುಲ್ಲು ಜಾಮ್ ಅಲ್ಲಿ ಹೋಗ್ತಾ ಇರೋದು ಇವಾಗ. ವಾ, ಫುಲ್ ಹಾಕ್ಬಿಟ್ಟು ಮುಚ್ಚೇ ಬಿಟ್ಟವನೇ ಅವನು. ರೋಡ್ನೇ ಕ್ಲೋಸ್ ಮಾಡಿಬಿಡವನೆ. ಅಲ್ಲಿ ನೋಡಿ, ಅಲ್ಲಿ ರೋಡಲ್ಲಿ ಕಾಂಕ್ರೀಟ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟವನ. ಅಣ್ಣ ನೀರು ಬರ್ತೈತೆ ಅಂದ್ಬಿಟ್ಟು ಗಾಡಿಗಳು ಹೋಗೋಕ್ಕೆ ಜಾಗ ಇಲ್ಲ ಇವಾಗಲ್ಲಿ. ಅಯ್ಯೋ, ಒಳ್ಳೆ ಕತೆ ಗುರು ಇದು. ಈ ಮಳೆ ಬರೋ ನಿಂತ್ಕೊತಾನೆ ಇಲ್ಲ, ಸಾವು ಬರ್ತಾನೆ ಐತೆ ಹಂಗೆ. ಅವನು ಅದನ್ನೆಲ್ಲ ಎಳೆದ್ಬಿಟ್ಟು ಕ್ಲಿಯರ್ ಮಾಡಿದ ಮೇಲೆ ಹೋಗೋಕ್ಕಾಗೋದು. ಪಾಪ ಈ ಮಳೆಯಲ್ಲೂ ಕೂಡ ಎಲ್ಲ ಲೇಬರ್ಸು ವರ್ಕ್ ಮಾಡ್ತಾರೆ ಅಂದ್ಕೊಳ್ಳಿ. ಅವ್ರಿಗೆ ಎಷ್ಟು ಕಷ್ಟ ಹೇಳಿ ಪಾಪ. ನಾವು ಬರೀ ಇಷ್ಟು ನಿಂತ್ಕೊಳ್ಳೋಕೆ ನಿಂತ್ಕೊತೀವಿ, ಅವ್ರ ಕಷ್ಟ ಅವ್ರಿಗೆ. ಆಲ್ರೆಡಿ ಇಲ್ಲೇ 3 ಗಂಟೆ ಆಗಿಬಿಟ್ಟಿದೆ ಗುರು. ಇನ್ನೂ ನಾನು ಎಲ್ಲಿದ್ದೀನಿ ಅಂದರೆ ಬರೀ ಕಲ್ಲಡ್ಕ ಹತ್ರ ಇದ್ದೀನಿ. ನೋಡಿ, JCB ಅವನು ಹಾಕ್ಬಿಟ್ಟು ಏನೋ ಒಂದು ಲೆವೆಲಿಗೆ ನೀಟ್ ಮಾಡ್ದ. ಇವಾಗ ರೋಲರ್ ಹೊಡಿತಾರೆ ಅದ್ರ ಮೇಲೆ. ಆದರೂ ಕಷ್ಟ ಗುರು ಪಾಪ. ನೋಡಿ, ನೀರು ಹರಿತಾನೆ ಉಂಟು, ಅದು ಕುತ್ಕೊತಾ ಇರೋದು. ಆ್ಯಕ್ಚುಲಿ ಇದು ಕಾಂಕ್ರೀಟ್ ಮಿಕ್ಸ್ಚರ್ ಅದು. ನೋಡಿ ಹೆಂಗೆ ನೀಟಾಗಿ ಮಾಡ್ತೈತೆ ಅದು. JCB ಒಂದು ಕೆಲಸ ಮುಗೀತು, ಅವ್ನು ಒಳಗಡೆಗೆ ಹಾಕ್ಬಿಟ್ಟ ಗಾಡಿನ. ಇವನು ರೋಲ್ ಹೊಡೆದ 2 ರೌಂಡು.
ಇವಾಗ ಆರಾಮಾಗಿ ಗಾಡಿ ಹೋಗ್ಬೋದು. ನನ್ನ ಪ್ರಕಾರ ಒಂದು ಲಾರಿ ಹೋಗ್ಬಿಟ್ರೆ ಉದುರ್ಕೊಂಡು ಹೋಗ್ಬಿಡುತ್ತೆ ಅನಿಸುತ್ತೆ ಎಲ್ಲನೂ. ಒಂದೇ ಒಂದು ಲಾರಿ ಕರೆ ಲೋಡ್ ಇರುತ್ತಲ್ವಾ, ಒಳಗಡೆಗೆ ಇದಾಗ್ಬಿಡುತ್ತೆ ಅದು ಫೋರ್ಸ್ಗೆ. ಆ ಲಾರಿ ವೇಟ್ಗಳಿಗೆ ಆರಾಮಾಗಿ ಒಳಗಡೆ ಹೋಗ್ಬಿಡುತ್ತೆ ಅದು. ಕೊನೆಗೂ ಬಿಟ್ಟರು ಗುರು. ಹೊಸ ಹಾಕಿರೋ ಇದರಲ್ಲಿ ನಾವೇ ಫಸ್ಟ್ ಹೋಗ್ತಿರೋದು. ಏನು ಟೈಟಾಗಿ ಕುತ್ಕೊಂಡೈತೆ ಅಂದರೆ ಅದು ಲೂಸ್ ಆಗಿದ್ದರೆ ಆ ಕಡೆ ಅಳ್ಳಾಡ್ಬಿಡೋದು ಅಂದ್ಕೊಳ್ಳಿ. ರೋಲ್ ಹೊಡೆದಿದ್ದಕ್ಕೆ ಸರಿ ಟೈಟಾಗಿ ಕುತ್ಕೊಂಡು ಮಾತ್ರ ಯಪ್ಪ. ನೋಡಿ ಯಾವ ಗಾಡಿನೂ ಇಲ್ಲ, ಮುಂದೆ ಅದು ಡಸ್ಟರು. ಅದು ಬಿಟ್ಟರೆ ಸೆಕೆಂಡ್ ವೆಹಿಕಲೇ ನಮ್ಮದು. ಅದನ್ನು ಬಿಟ್ಟರೆ ಹಿಂದುಗಡೆಗಂತೂ ಮಾತಾಡಂಗೆ ಇಲ್ಲ. ಒಂದು 3 ಕಿಲೋಮೀಟ್ರ್ ಜಾಮ್ ಉಂಟು ಸೈಕಾಗಿ. ಏನು ಗುರು ಇದು, ಇಲ್ಲೇ 3 ಗಂಟೆ ಕಲ್ಲಡ್ಕನಲ್ಲಿ ಅಂದರೆ ಇನ್ನೂ ತುಂಬ ಇದೆ ನನಗೆ. ಏನು ಕಥೆನೋ ಏನು, ಎಷ್ಟು ಗಂಟೆಗೆ ಹೋಗ್ತೀನೋ. ಇವಾಗ ಆಲ್ರೆಡಿ ಮ್ಯಾಪಲ್ಲಿ 8 ಗಂಟೆ ಅಂತ ತೋರಿಸ್ತಾ ಉಂಟು. ನನಗೇನೋ ಡೌಟ್ 8 ಗಂಟೆಗೆ ಹೋಗ್ತೀನಿ ಅಂತ. ಇಲ್ಲಿ ಈ ಕಲ್ಲಡ್ಕ ದಾಟೋದ್ರಲ್ಲೇ ಹುಚ್ಚಿಡ್ದೋಗ್ಬಿಡುತ್ತೆ ನನಗೆ. ಸಿಕ್ಕಾಪಡೆ ಗಬ್ಬಿದೆ ರೋಡು. ಎಲ್ಲೋಡಲ್ಲಿ ಈ ಥರ ಕಾಂಕ್ರೀಟ್ ಹಾಕಿ ಹಾಕಿ ಇವಾಗ ರೋಲ್ ಹೊಡಿತಾ ಇದ್ದಾರೆ. ಒಳ್ಳೆ ಕತೆ ಗುರು ಇದು ಒಂಥರ. ಎಲ್ಲ ಕಡೆಗೂ ಹಂಗೆ ಉಂಟು ಇಲ್ಲಿ ರೋಡೆಲ್ಲ ರೋಡ್ ಇಲ್ಲೇ ಇಲ್ಲ. ಸುಮ್ಮನೆ ಏನೇನೋ ಮಧ್ಯೆ ಅದು ಕಾಂಕ್ರೀಟ್ ಮಿಕ್ಸ್ಚರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರೋಲ್ ಹೊಡೆದಿದ್ದಾರೆ. ಅದೇ ಒಂದು ರೋಡ್ ಥರ ಮಾಡಿದ್ದಾರೆ ಅಷ್ಟೇ. ಒರಿಜಿನಲ್ ಡಾಂಬರ್ ರೋಡ್ ಏನಿತ್ತಲ್ವ ಮುಂಚೆದು, ಅದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಏನೂ ಉಳಿದೇ ಇಲ್ಲ ಅದು. ಅಯ್ಯೋ ಸೈಕ್ ಗುರು ಇದು. ಇದೊಂದು ದಾಟೋದ್ರಲ್ಲೇ ಆಯಿತು ಟೈಮ್ ನನಗೆ. ನಾನೇನೋ ಬಂದುಬಿಟ್ಟೆ. ನಾನು ಹೇಳಿದ್ನಲ್ಲ ಅವಾಗಲೇ, ಹಿಂದೆ ಇರೋರು ಕತೆ ಹೇಳಿ ಕಾರಲ್ಲೆಲ್ಲ ತಗ್ಲಾಕೊಂಡವರು. ಇದನ್ನೆಲ್ಲ ಕ್ರಾಸ್ ಮಾಡ್ಬೇಕಾದ್ರೆ ಮಿನಿಮಮ್ 1 ಗಂಟೆ ಮೇಲೆ ಬೇಕು ಅವ್ರಿಗೆ ಅಂದ್ಕೊಳ್ಳಿ. ಸೈಕಾಗಿ ಬರ್ತಾಯಿದೆ ಹಿಂದ್ಗಡೆ, ಫುಲ್ಲು ಟ್ರಾಫಿಕ್ಕು. ಇನ್ನೂ ಏನಾದ್ರು ಮಳೆಗೆ ಜೋರಾಗ್ಬಿಟ್ರೆ ಇನ್ನೂ ತಲೆನೋವು ಇದು ಒಂಥರ. ಇಲ್ಲಿ ಗುಂಡಿಗಳು ಎಷ್ಟು ದೊಡ್ಡದಾಗಿದೆ ಅಪ್ಪ. ಒಂಥರ ಫುಲ್ ರಿಸ್ಕು ಗುರು ಇದು. ಇಲ್ಲಿ ಬ್ರಿಡ್ಜ್ ಬೇರೆ ಮಾಡ್ತಿದಾರಲ್ವಾ, ಅದು ಮೇಲ್ಗಡೆಯಿಂದ ಬೇರೆ ನೀರು ಬೀಳ್ತಾ ಉಂಟು ಅಂದ್ಕೊಳ್ಳಿ. ಅಯ್ಯೋ ಇದು ದಾಟೋದ್ರಲ್ಲೇ ಒಂದು ಹಬ್ಬ ಆದಂಗೆ ಆಯ್ತು ಇವತ್ತು ನನಗೆ. ಹೆಂಗಿದೆ ಅಂದರೆ ಫುಲ್ಲು ಎಳಿತಾ ಉಂಟು ಗಾಡಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಏನಕ್ಕಂದರೆ ಎಲ್ಲ ಲೂಸ್ ಆಗಿಬಿಟ್ಟಿದೆ ಮಳೆ ಬಂದು. ಆ ಕಾಂಕ್ರೀಟ್ ಎಲ್ಲ ಒಂಥರ ಫುಲ್ಲು ಎಳಿತಾ ಉಂಟು. ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಐತೆ ನನಗೆ ಫೀಲ್. ಅದರಲ್ಲಿ ಬೇರೆ ಮಧ್ಯ ಮಳೆ ಜೋರಾಗಿ ಬಂದಿರೋದಕ್ಕೆ ಗುಂಡಿಗಳೆಲ್ಲ ನೀರು ತುಂಬ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ಯಾವ ಗುಡ್ಡಿ ದೊಡ್ಡದಿದೆ ಯಾವ ಚಿಕ್ಕದಿದೆ ಅನ್ನೋದು ಗೊತ್ತಾಗಲ್ಲ. ಅಲ್ಲಿ ಈಗಿಸ್ದಾಗಲೇ ಗೊತ್ತಾಗೋದು. ಏನೋ ಒಂಥರ ಅಡ್ವೆಂಚರ್ ರೈಡ್ ಆಗ್ತಾ ಇದೆ ಮಂಗಳೂರು ರೋಡಲ್ಲಿ. ಹಿಂದೆ ನೋಡಿ ಯಾವ ಗಾಡಿಗಳಿಲ್ಲ, ನಾನೊಬ್ಬನೇ, ಯಾರ್ಯಾರು ಬಂದಿಲ್ಲ. ಇನ್ನೂ ಅಲ್ಲೇ ಹೋಗ್ಯಾರೆ ತಗ್ಲಾಕ್ಕೊಂಡು. ಕೊನೆಗೂ ಮುಗೀತು ಗುರು. ಇವಾಗ ಮತ್ತೆ ಹೈವೇಗೆ ಬಂದೆ ಅನ್ನೋದು ಖುಷಿ. ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಹೈಡ್ರೇಷನ್ ಬ್ಯಾಗ್ನ ಫಿಲ್ ಮಾಡ್ಕೋಬೇಕು. ನೀರು ಖಾಲಿ ಆಗಿಬಿಟ್ಟಿದೆ. ಅವಾಗಿದ್ದ ಹಂಗೆ ಬರ್ತಾನೆ ಇದ್ದೀನಿ. ಎಲ್ಲರ ಒಂದು ಕಡೆ ನಿಲ್ಲಿಸ್ಬಿಟ್ಟು ನೀರು ತೊಗೊಂಡೋದಕ್ಕೆ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಹಂಗೆ ಬ್ಯಾಟ್ರಿ ಕೂಡ ಡೆಡ್ ಆಗ್ತಾ ಬಂತು ಆಲ್ಮೋಸ್ಟು. ಬ್ಯಾಟ್ರಿನೂ ಚೇಂಜ್ ಮಾಡ್ಕೋಬೇಕು. ನೋಡೋಣ, ಎಲ್ಲರ ಮುಂದೆ ಹೋಟ್ಲ್ ಸಿಕ್ಕರೆ ನಿಲ್ಲಿಸ್ಬಿಟ್ಟು ನೀರು ಕುಡ್ದಂಗೆ ಆಗುತ್ತೆ, ಆ ಕಡೆ ಬ್ಯಾಟ್ರಿನೂ ಚೇಂಜ್ ಮಾಡ್ದಂಗೆ ಆಗುತ್ತೆ. ಸದ್ಯಕ್ಕೆ ನೋಡುವ ಹೋಟ್ಲ್ ಹುಡುಕುವ ಬನ್ನಿ. ಇವಾಗ ಸುಳ್ಯ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀನಿ ಅಂದ್ಕೊಳ್ಳಿ. ಇನ್ನೂವರೆಗೂ ಕೂಡ ಮಳೆ ಬಿಟ್ಟಿಲ್ಲ ಗುರು. ನಾನು ಹೋಮ್ ಸ್ಟೇ ಬಿಟ್ಟಾಗ ಸ್ಟಾರ್ಟ್ ಆಗಿರೋ ಮಳೆ ಇವಾಗ ನಾನು ಸುಳ್ಯ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಇನ್ನೂ ಕೂಡ ಸುರಿತಾನೆ ಇದೆ ಅಂದ್ಕೊಳ್ಳಿ. ಒಂದು ಸ್ವಲ್ಪನೂ ರೆಸ್ಟ್ ಕೊಡ್ತಾ ಇಲ್ಲ. ಸೈಕಾಗೆ ಸುರಿತಾ ಇದೆ ಮಾತ್ರ. ಅಯ್ಯಪ್ಪ ಸಾಕಾಗಿ ಹೋಗ್ಬಿಡ್ತು ಮಳೆ. ಆದರೂ ಒಂಥರ ಗಾಡಿ ಓಡ್ಸೋಕ್ಕೆ ಚೆನ್ನಾಗಿದೆ. ಗೇರ್ಸ್ ಹಾಕಿರೋದ್ರಿಂದ ತೊಂದರೆ ಇಲ್ಲ. ಒಳಗಡೆಗೇನು ವೆಟ್ಟಾಗಿಲ್ಲ. ಸುಮ್ಮನೆ ಹೋಗ್ತಾ ಇದ್ದೀನಿ. ಇನ್ನೊಂದು 45 ಕಿಲೋಮೀಟರ್ಸ್ ಏನೋ ಮಡಿಕೇರಿ. ಆಮೇಲೆ ಅಲ್ಲಿಂದ ಸೀದಾ ಮೈಸೂರು. ಇನ್ನೂ ಊಟ ಮಾಡಿಲ್ಲ. ಇವಾಗ ಲೈಟಾಗಿ ಹೊಟ್ಟೆ ಹಸಿತಾ ಇದೆ ಅಂದ್ಕೊಳ್ಳಿ. ಮುಂದೆ ನೋಡುವ, ಎಲ್ಲಾದರೂ ಮಡಿಕೇರಿ ದಾಟಿದ ಮೇಲೆ ಊಟ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ಅಲ್ಲಿವರೆಗೂ ಸುಮ್ಮನೆ ಹೋಗ್ತಾ ಇರೋಣ. ಮಡಿಕೇರಿ ಆದಮೇಲೆ ನಿಲ್ಲಿಸಿ ಊಟ ಮಾಡ್ಕೊಂಡು ಕಂಟಿನ್ಯೂ ಮಾಡೋಣ. ಲೇಟ್ ಆದರೂ ಪರವಾಗಿಲ್ಲ,
ಏನಕ್ಕಂದರೆ ಏನು ಪ್ಲ್ಯಾನ್ ಇಲ್ಲ, ಡೈರೆಕ್ಟ್ ಮೈಸೂರಿಗೆ ಹೋಗ್ಬಿಟ್ಟು ಮನೆಗೆ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ ಅಲ್ವಾ. ಸೊ ಹಂಗಾಗಿ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗುವ. ಬನ್ನಿ ಸದ್ಯಕ್ಕೆ ಕಂಟಿನ್ಯೂ ಮಾಡುವ. ವೆದರ್ ಮಾತ್ರ ಸಕ್ಕತ್ತಾಗಿದೆ. ಮಧ್ಯೆ ಮಧ್ಯೆ ಬೆಟ್ಟಗಳು ಬರುತ್ತೆ, ಏನು ಘಾಟ್ ಸೆಕ್ಷನ್ ಬೇರೆ ಸ್ಟಾರ್ಟ್ ಆಗುತ್ತಲ್ವಾ. ಅಲ್ಲಿ ನೋಡಿ ಹೆಂಗೆ ಉಂಟು ಫಾಗ್ ಅಂದರೆ, ಎಲ್ಲ ಬೆಟ್ಟಗಳು ಫಾಗಿಂದ ಮುಚ್ಕೊಂಡುಂಟು. ಇನ್ನು ಮಡಿಕೇರಿ ಘಾಟ್ ಏನಾದರೂ ಎಂಟ್ರಿ ಆದರೆ ನನ್ನ ಪ್ರಕಾರ 100% ಫಾಗ್ ಸಿಗ್ಬೋದು. ಬನ್ನಿ ನೋಡುವ ಅದು ಏನು ಕತೆ ಅಂದ್ಕೊಂಡು.